ನೋಡಿ, ಹಿಂದೂಗಳ ಸಂಘಟನೆ ಆಗ್ಬೇಕು. ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಬಾಂಗ್ಲಾದೇಶಿಯರು ರೋಹಿಂಗ್ಯಾಗಳು ದೊಡ್ಡ ಸಂಖ್ಯೆ ಇರುವುದರಿಂದ ಒಂದೊಂದು ದಿವಸ ಕರ್ನಾಟಕನು ಬಾಂಗ್ಲಾದೇಶದಲ್ಲಿ ಆದಂತ ಪರಿಸ್ಥಿತಿ, ಪಶ್ಚಿಮ ಬಂಗಾಳದಲ್ಲಿ ಆದಂತ ಪರಿಸ್ಥಿತಿ, ಕೇರಳದಲ್ಲಿ ಆದ ಪರಿಸ್ಥಿತಿ ಹಿಂದೂಗಳಿಗೆ ಬರಬಾರ್ದು ಅಂತೇಳಿ ಹಿಂದೂಗಳು ಸಂಘಟಿತರಾಗಬೇಕು. ಏನು ಇವತ್ತು ಬಾಂಗ್ಲಾದೇಶದಲ್ಲಿ ಆದಂತ ಘಟನೆಗಳಿಂದ ನಾವು ಎಚ್ಚೆತ್ತುಕೊಂಡು ಮುಂದಿನ ದಿವಸಗಳಲ್ಲಿ ನಮ್ಮ ಸನಾತನ ಧರ್ಮ ಭಾರತ ಉಳಿಲಿಕ್ಕೆ ಇಂಥ ಒಂದು ಸಂಘಟನೆಗಳು ಬಹಳ ಜನಜಾಗೃತಿ ಅವಶ್ಯ ಇದೆ. ಎಲ್ಲ ಎಲ್ಲೆಲ್ಲಿ ನನಗೆ ಸಾಧ್ಯತೆ ಎಲ್ಲ ಹಿಂದೂ ಸಂಘಟನೆಗಳ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೇನೆ. ಈಗಾಗಲೇ ನನಗೆ ಆ ಹಿಂದೂ ಸಂಘಟನೆ ಮಾಡುವಂತ ಏನು ಪ್ರಮುಖರು ಅದರ ಸಂಪರ್ಕ ಮಾಡ್ಯಾರ. ಮಾನ್ಯ ಗೋಶಾಲೆಯಲ್ಲಿ ಒಂದು ಸಭೆ ಆಗಿದೆ. ಅವರು ಎಲ್ಲ ಸಭೆಯಲ್ಲಿ ಎಲ್ಲೆಲ್ಲಿ ನಿಮ್ಗೆ ಸಾಧ್ಯತೆ ಅದರಲ್ಲಿ ಫೆಬ್ರವರಿಯಲ್ಲಿ ಒಂದು ಯಾವುದೋ ತಾರೀಕಿಗೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂತ ಮಾಡಿದ್ದೀವಿ. ಅವಾಗೂ 24 ತಾರೀಕಿಗೆ ದೊಡ್ಡ ಪ್ರಮಾಣ ಮಾಡ್ಬೇಕಂತ ಮಾಡಿದ್ದೀವಿ. ಎಲ್ಲಾ ಕಡೆನೂ ಇಡೀ ರಾಜ್ಯದಲ್ಲಿ ಎಲ್ಲೇ ಹಿಂದೂ ಸಂಘಟನೆಗಳು ಇವತ್ತು ನಾನು ಫೆಬ್ರವರಿ 13ನೇ ತಾರೀಕಿಗೆ ಬೈಂದೂರ್ಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಅಲ್ಲಿಯ ಕೆಲವೊಂದು ಊರನ್ನ, ಬಸರೂರು ಅನ್ನೋಂಥ ಊರನ್ನ ಈ ಒಂದು ಇದರದಿಂದ ಮುಕ್ತ ಮಾಡಿದಂತ ಒಂದು ಗ್ರಾಮ ಅಂತೇಳಿ ಅವರೆಲ್ಲ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಒಂದು ಕೃತಜ್ಞತೆ ಸಲ್ಲಿಸುವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹಿಂದೆಯಲ್ಲಿ ದೇವೇಂದ್ರ ಫಡ್ನವೀಸ್ ಅವರು ಬಂದಿದ್ರು, ಗೋವಾ ಮುಖ್ಯಮಂತ್ರಿಗಳು ಬಂದಿದ್ರು. ಈ ಸಲ ನನ್ನನ್ನು ಆಹ್ವಾನ ಮಾಡಿದ್ದಾರೆ. ನಾಳೆ ಹೋಗ್ತಾ ಇದ್ದೀನಿ. ನೋಡಿ, ಹಿಂದೂಗಳ ಸಂಘಟನೆ ಆಗ್ಬೇಕು. ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಬಾಂಗ್ಲಾದೇಶಿಯರು ರೋಹಿಂಗ್ಯಾಗಳು ದೊಡ್ಡ ಸಂಖ್ಯೆ ಇರುವುದರಿಂದ ಒಂದೊಂದು ದಿವಸ ಕರ್ನಾಟಕನು ಬಾಂಗ್ಲಾದೇಶದಲ್ಲಿ ಆದಂತ ಪರಿಸ್ಥಿತಿ, ಪಶ್ಚಿಮ ಬಂಗಾಳದಲ್ಲಿ ಆದಂತ ಪರಿಸ್ಥಿತಿ, ಕೇರಳದಲ್ಲಿ ಆದ ಪರಿಸ್ಥಿತಿ ಹಿಂದೂಗಳಿಗೆ ಬರಬಾರ್ದು ಅಂತೇಳಿ ಹಿಂದೂಗಳು ಸಂಘಟಿತರಾಗಬೇಕು. ಏನು ಇವತ್ತು ಬಾಂಗ್ಲಾದೇಶದಲ್ಲಿ ಆದಂತ ಘಟನೆಗಳಿಂದ ನಾವು ಎಚ್ಚೆತ್ತುಕೊಂಡು ಮುಂದಿನ ದಿವಸಗಳಲ್ಲಿ ನಮ್ಮ ಸನಾತನ ಧರ್ಮ ಭಾರತ ಉಳಿಲಿಕ್ಕೆ ಇಂಥ ಒಂದು ಸಂಘಟನೆಗಳು ಬಹಳ ಜನಜಾಗೃತಿ ಅವಶ್ಯ ಇದೆ. ಎಲ್ಲ ಎಲ್ಲೆಲ್ಲಿ ನನಗೆ ಸಾಧ್ಯತೆ ಎಲ್ಲ ಹಿಂದೂ ಸಂಘಟನೆಗಳ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೇನೆ. ಈಗಾಗಲೇ ನನಗೆ ಆ ಹಿಂದೂ ಸಂಘಟನೆ ಮಾಡುವಂತ ಏನು ಪ್ರಮುಖರು ಅದರ ಸಂಪರ್ಕ ಮಾಡ್ಯಾರ. ಮಾನ್ಯ ಗೋಶಾಲೆಯಲ್ಲಿ ಒಂದು ಸಭೆ ಆಗಿದೆ. ಅವರು ಎಲ್ಲ ಸಭೆಯಲ್ಲಿ ಎಲ್ಲೆಲ್ಲಿ ನಿಮ್ಗೆ ಸಾಧ್ಯತೆ ಅದರಲ್ಲಿ ಫೆಬ್ರವರಿಯಲ್ಲಿ ಒಂದು ಯಾವುದೋ ತಾರೀಕಿಗೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂತ ಮಾಡಿದ್ದೀವಿ. ಅವಾಗೂ 24 ತಾರೀಕಿಗೆ ದೊಡ್ಡ ಪ್ರಮಾಣ ಮಾಡ್ಬೇಕಂತ ಮಾಡಿದ್ದೀವಿ. ಎಲ್ಲಾ ಕಡೆನೂ ಇಡೀ ರಾಜ್ಯದಲ್ಲಿ ಎಲ್ಲೇ ಹಿಂದೂ ಸಂಘಟನೆಗಳು ಇವತ್ತು ನಾನು ಫೆಬ್ರವರಿ 13ನೇ ತಾರೀಕಿಗೆ ಬೈಂದೂರ್ಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಅಲ್ಲಿಯ ಕೆಲವೊಂದು ಊರನ್ನ, ಬಸರೂರು ಅನ್ನೋಂಥ ಊರನ್ನ ಈ ಒಂದು ಇದರದಿಂದ ಮುಕ್ತ ಮಾಡಿದಂತ ಒಂದು ಗ್ರಾಮ ಅಂತೇಳಿ ಅವರೆಲ್ಲ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಒಂದು ಕೃತಜ್ಞತೆ ಸಲ್ಲಿಸುವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹಿಂದೆಯಲ್ಲಿ ದೇವೇಂದ್ರ ಫಡ್ನವೀಸ್ ಅವರು ಬಂದಿದ್ರು, ಗೋವಾ ಮುಖ್ಯಮಂತ್ರಿಗಳು ಬಂದಿದ್ರು. ಈ ಸಲ ನನ್ನನ್ನು ಆಹ್ವಾನ ಮಾಡಿದ್ದಾರೆ. ನಾಳೆ ಹೋಗ್ತಾ ಇದ್ದೀನಿ. ನೋಡಿ, ಹಿಂದೂಗಳ ಸಂಘಟನೆ ಆಗ್ಬೇಕು. ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಬಾಂಗ್ಲಾದೇಶಿಯರು ರೋಹಿಂಗ್ಯಾಗಳು ದೊಡ್ಡ ಸಂಖ್ಯೆ ಇರುವುದರಿಂದ ಒಂದೊಂದು ದಿವಸ ಕರ್ನಾಟಕನು ಬಾಂಗ್ಲಾದೇಶದಲ್ಲಿ ಆದಂತ ಪರಿಸ್ಥಿತಿ, ಪಶ್ಚಿಮ ಬಂಗಾಳದಲ್ಲಿ ಆದಂತ ಪರಿಸ್ಥಿತಿ, ಕೇರಳದಲ್ಲಿ ಆದ ಪರಿಸ್ಥಿತಿ ಹಿಂದೂಗಳಿಗೆ ಬರಬಾರ್ದು ಅಂತೇಳಿ ಹಿಂದೂಗಳು ಸಂಘಟಿತರಾಗಬೇಕು. ಏನು ಇವತ್ತು ಬಾಂಗ್ಲಾದೇಶದಲ್ಲಿ ಆದಂತ ಘಟನೆಗಳಿಂದ ನಾವು ಎಚ್ಚೆತ್ತುಕೊಂಡು ಮುಂದಿನ ದಿವಸಗಳಲ್ಲಿ ನಮ್ಮ ಸನಾತನ ಧರ್ಮ ಭಾರತ ಉಳಿಲಿಕ್ಕೆ ಇಂಥ ಒಂದು ಸಂಘಟನೆಗಳು ಬಹಳ ಜನಜಾಗೃತಿ ಅವಶ್ಯ ಇದೆ. ಎಲ್ಲ ಎಲ್ಲೆಲ್ಲಿ ನನಗೆ ಸಾಧ್ಯತೆ ಎಲ್ಲ ಹಿಂದೂ ಸಂಘಟನೆಗಳ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೇನೆ. ಈಗಾಗಲೇ ನನಗೆ ಆ ಹಿಂದೂ ಸಂಘಟನೆ ಮಾಡುವಂತ ಏನು ಪ್ರಮುಖರು ಅದರ ಸಂಪರ್ಕ ಮಾಡ್ಯಾರ. ಮಾನ್ಯ ಗೋಶಾಲೆಯಲ್ಲಿ ಒಂದು ಸಭೆ ಆಗಿದೆ. ಅವರು ಎಲ್ಲ ಸಭೆಯಲ್ಲಿ ಎಲ್ಲೆಲ್ಲಿ ನಿಮ್ಗೆ ಸಾಧ್ಯತೆ ಅದರಲ್ಲಿ ಫೆಬ್ರವರಿಯಲ್ಲಿ ಒಂದು ಯಾವುದೋ ತಾರೀಕಿಗೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂತ ಮಾಡಿದ್ದೀವಿ. ಅವಾಗೂ 24 ತಾರೀಕಿಗೆ ದೊಡ್ಡ ಪ್ರಮಾಣ ಮಾಡ್ಬೇಕಂತ ಮಾಡಿದ್ದೀವಿ. ಎಲ್ಲಾ ಕಡೆನೂ ಇಡೀ ರಾಜ್ಯದಲ್ಲಿ ಎಲ್ಲೇ ಹಿಂದೂ ಸಂಘಟನೆಗಳು ಇವತ್ತು ನಾನು ಫೆಬ್ರವರಿ 13ನೇ ತಾರೀಕಿಗೆ ಬೈಂದೂರ್ಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಅಲ್ಲಿಯ ಕೆಲವೊಂದು ಊರನ್ನ, ಬಸರೂರು ಅನ್ನೋಂಥ ಊರನ್ನ
ಈ ಒಂದು ಇದರದಿಂದ ಮುಕ್ತ ಮಾಡಿದಂತ ಒಂದು ಗ್ರಾಮ ಅಂತೇಳಿ ಅವರೆಲ್ಲ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಒಂದು ಕೃತಜ್ಞತೆ ಸಲ್ಲಿಸುವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹಿಂದೆಯಲ್ಲಿ ದೇವೇಂದ್ರ ಫಡ್ನವೀಸ್ ಅವರು ಬಂದಿದ್ರು, ಗೋವಾ ಮುಖ್ಯಮಂತ್ರಿಗಳು ಬಂದಿದ್ರು. ಈ ಸಲ ನನ್ನನ್ನು ಆಹ್ವಾನ ಮಾಡಿದ್ದಾರೆ, ನಾಳೆ ಹೋಗ್ತಾ ಇದ್ದೀನಿ. ನೋಡಿ, ಹಿಂದೂಗಳ ಸಂಘಟನೆ ಆಗ್ಬೇಕು. ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಬಾಂಗ್ಲಾದೇಶಿಯರು ರೋಹಿಂಗ್ಯಾಗಳು ದೊಡ್ಡ ಸಂಖ್ಯೆ ಇರುವುದರಿಂದ ಒಂದೊಂದು ದಿವಸ ಕರ್ನಾಟಕನು ಬಾಂಗ್ಲಾದೇಶದಲ್ಲಿ ಆದಂಥ ಪರಿಸ್ಥಿತಿ, ಪಶ್ಚಿಮ ಬಂಗಾಳದಲ್ಲಿ ಆದಂಥ ಪರಿಸ್ಥಿತಿ, ಕೇರಳದಲ್ಲಿ ಆದ ಪರಿಸ್ಥಿತಿ ಹಿಂದೂಗಳಿಗೆ ಬರಬಾರ್ದು ಅಂತೇಳಿ ಹಿಂದೂಗಳು ಸಂಘಟಿತರಾಗಬೇಕು. ಏನು ಇವತ್ತು ಬಾಂಗ್ಲಾದೇಶದಲ್ಲಿ ಆದಂಥ ಘಟನೆಗಳಿಂದ ನಾವು ಎಚ್ಚೆತ್ತುಕೊಂಡು ಮುಂದಿನ ದಿವಸಗಳಲ್ಲಿ ನಮ್ಮ ಸನಾತನ ಧರ್ಮ ಭಾರತ ಉಳಿಲಿಕ್ಕೆ ಇಂಥ ಒಂದು ಸಂಘಟನೆಗಳು ಭಾಳ ಜನಜಾಗೃತಿ ಅವಶ್ಯ ಇದೆ. ಎಲ್ಲ ಎಲ್ಲೆಲ್ಲಿ ನನಗೆ ಸಾಧ್ಯತೆ ಎಲ್ಲ ಹಿಂದೂ ಸಂಘಟನೆಗಳ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೇನೆ. ಈಗಾಗಲೇ ನನಗೆ ಆ ಹಿಂದೂ ಸಂಘಟನೆ ಮಾಡುವಂಥ ಏನು ಪ್ರಮುಖರು ಅದರ ಸಂಪರ್ಕ ಮಾಡ್ಯಾರ. ಮೊನ್ನೆ ಗೋಶಾಲೆಯಲ್ಲಿ ಒಂದು ಸಭೆ ಆಗಿದೆ. ಅವರು ಎಲ್ಲ ಸಭೆಯಲ್ಲಿ ಎಲ್ಲೆಲ್ಲಿ ನಿಮ್ಗೆ ಸಾಧ್ಯತೆ ಅದರಲ್ಲಿ ಫೆಬ್ರವರಿಯಲ್ಲಿ ಒಂದು ಯಾವುದೋ ತಾರೀಕಿಗೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂತ ಮಾಡಿದ್ದೀವಿ. ಅವಾಗೂ 24 ತಾರೀಕಿಗೆ ದೊಡ್ಡ ಪ್ರಮಾಣ ಮಾಡ್ಬೇಕಂತ ಮಾಡಿದ್ದೀವಿ. ಎಲ್ಲ ಕಡೆನೂ ಇಡೀ ರಾಜ್ಯದಲ್ಲಿ ಎಲ್ಲೇ ಹಿಂದೂ ಸಂಘಟನೆಗಳು ಇವತ್ತು ನಾನು ಫೆಬ್ರವರಿ 13ನೇ ತಾರೀಕಿಗೆ ಬೈಂದೂರ್ಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಅಲ್ಲಿಯ ಕೆಲವೊಂದು ಊರನ್ನ, ಬಸರೂರು ಅನ್ನೋಂಥ ಊರನ್ನ ಈ ಒಂದು ಇದರದಿಂದ ಮುಕ್ತ ಮಾಡಿದಂತ ಒಂದು ಗ್ರಾಮ ಅಂತೇಳಿ ಅವರೆಲ್ಲ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಒಂದು ಕೃತಜ್ಞತೆ ಸಲ್ಲಿಸುವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹಿಂದೆಯಲ್ಲಿ ದೇವೇಂದ್ರ ಫಡ್ನವೀಸ್ ಅವರು ಬಂದಿದ್ರು, ಗೋವಾ ಮುಖ್ಯಮಂತ್ರಿಗಳು ಬಂದಿದ್ರು. ಈ ಸಲ ನನ್ನನ್ನು ಆಹ್ವಾನ ಮಾಡಿದ್ದಾರೆ, ನಾಳೆ ಹೋಗ್ತಾ ಇದ್ದೀನಿ. ನೋಡಿ, ಹಿಂದೂಗಳ ಸಂಘಟನೆ ಆಗ್ಬೇಕು. ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಬಾಂಗ್ಲಾದೇಶಿಯರು ರೋಹಿಂಗ್ಯಾಗಳು ದೊಡ್ಡ ಸಂಖ್ಯೆ ಇರುವುದರಿಂದ ಒಂದೊಂದು ದಿವಸ ಕರ್ನಾಟಕನು ಬಾಂಗ್ಲಾದೇಶದಲ್ಲಿ ಆದಂಥ ಪರಿಸ್ಥಿತಿ, ಪಶ್ಚಿಮ ಬಂಗಾಳದಲ್ಲಿ ಆದಂಥ ಪರಿಸ್ಥಿತಿ, ಕೇರಳದಲ್ಲಿ ಆದ ಪರಿಸ್ಥಿತಿ ಹಿಂದೂಗಳಿಗೆ ಬರಬಾರ್ದು ಅಂತೇಳಿ ಹಿಂದೂಗಳು ಸಂಘಟಿತರಾಗಬೇಕು. ಏನು ಇವತ್ತು ಬಾಂಗ್ಲಾದೇಶದಲ್ಲಿ ಆದಂಥ ಘಟನೆಗಳಿಂದ ನಾವು ಎಚ್ಚೆತ್ತುಕೊಂಡು ಮುಂದಿನ ದಿವಸಗಳಲ್ಲಿ ನಮ್ಮ ಸನಾತನ ಧರ್ಮ ಭಾರತ ಉಳಿಲಿಕ್ಕೆ ಇಂಥ ಒಂದು ಸಂಘಟನೆಗಳು ಭಾಳ ಜನಜಾಗೃತಿ ಅವಶ್ಯ ಇದೆ. ಎಲ್ಲ ಎಲ್ಲೆಲ್ಲಿ ನನಗೆ ಸಾಧ್ಯತೆ ಎಲ್ಲ ಹಿಂದೂ ಸಂಘಟನೆಗಳ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೇನೆ. ಈಗಾಗಲೇ ನನಗೆ ಆ ಹಿಂದೂ ಸಂಘಟನೆ ಮಾಡುವಂಥ ಏನು ಪ್ರಮುಖರು ಅದರ ಸಂಪರ್ಕ ಮಾಡ್ಯಾರ. ಮೊನ್ನೆ ಗೋಶಾಲೆಯಲ್ಲಿ ಒಂದು ಸಭೆ ಆಗಿದೆ. ಅವರು ಎಲ್ಲ ಸಭೆಯಲ್ಲಿ ಎಲ್ಲೆಲ್ಲಿ ನಿಮ್ಗೆ ಸಾಧ್ಯತೆ ಅದರಲ್ಲಿ ಫೆಬ್ರವರಿಯಲ್ಲಿ ಒಂದು ಯಾವುದೋ ತಾರೀಕಿಗೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂತ ಮಾಡಿದ್ದೀವಿ. ಅವಾಗೂ 24 ತಾರೀಕಿಗೆ ದೊಡ್ಡ ಪ್ರಮಾಣ ಮಾಡ್ಬೇಕಂತ ಮಾಡಿದ್ದೀವಿ. ಎಲ್ಲ ಕಡೆನೂ ಇಡೀ ರಾಜ್ಯದಲ್ಲಿ ಎಲ್ಲೇ ಹಿಂದೂ ಸಂಘಟನೆಗಳು ಇವತ್ತು ನಾನು ಫೆಬ್ರವರಿ 13ನೇ ತಾರೀಕಿಗೆ ಬೈಂದೂರ್ಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಅಲ್ಲಿಯ ಕೆಲವೊಂದು ಊರನ್ನ, ಬಸರೂರು ಅನ್ನೋಂಥ ಊರನ್ನ ಈ ಒಂದು ಇದರದಿಂದ ಮುಕ್ತ ಮಾಡಿದಂತ ಒಂದು ಗ್ರಾಮ ಅಂತೇಳಿ ಅವರೆಲ್ಲ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಒಂದು ಕೃತಜ್ಞತೆ ಸಲ್ಲಿಸುವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹಿಂದೆಯಲ್ಲಿ ದೇವೇಂದ್ರ ಫಡ್ನವೀಸ್ ಅವರು ಬಂದಿದ್ರು, ಗೋವಾ ಮುಖ್ಯಮಂತ್ರಿಗಳು ಬಂದಿದ್ರು. ಈ ಸಲ ನನ್ನನ್ನು ಆಹ್ವಾನ ಮಾಡಿದ್ದಾರೆ, ನಾಳೆ ಹೋಗ್ತಾ ಇದ್ದೀನಿ.